ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಹನುಮಂತೆಂಗಾರೆ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಾ ಅತ್ನಿದಲ್ಲಿದ್ದೀವಿ. ಸೊ ಯಾರ ಪ್ಲಾಟ್ ಅಲ್ಲಿ ಇದೀವಿ ಅಂತ ಕೇಳೋಣ. ತಮ್ಮ ಹೆಸರು? ಕುಮಾರ್ ತಮ್ಮಣ್ಣ ಕರೋಲಿ. ಓಕೆ, ಇದು ಯಾವ ಏರಿಯಾ ಬರ್ತದ್ರಿ ಅತ್ನಿ ಒಳಗ್ರಿ? ಏಕನತ್ತಿ ಕೋಡಿ. ಓಕೆ, ಸೊ ನೋಡ್ರಿ, ಈ ಒಂದು ಪ್ಲಾಟ್ ಒಳಗ್ ಬಂದಿರೋ ಕಾರಣ ಏನಂತಂದ್ರ, ಒಂದು 20 ದಿವಸದಿಂದ ಈ ಪ್ಲಾಟ್ ದಲ್ಲಿ ಏನೇನ್ ಕಂಡೀಷನ್ ಇತ್ತು, ಏನ್ ಪ್ರಾಬ್ಲಮ್ ಇತ್ತು, 20 ದಿವಸದ ನಂತರ ಅಂತಂದ್ರೆ ಯುವಾ ಮಾರ್ಟ್ ಕಂಪನಿಯ ವಿವಾ ಕಿಸಾನ್ ಕಿಂಗ್, ಆಮೇಲೆ ಯುವಾ ಕಿಸಾನ್ ಗ್ರೋತ್, ಇದ್ರ ಜೊತೆಗೆ ಡೆವಲಪರ್ ಕೂಡ ರೈತರು ಯೂಸ್ ಮಾಡಿದಾರೆ ಪಾಕೆಟ್. ಸೊ ಅದರ 20 ದಿವಸದಿಂದ ಈ ಪ್ಲಾಟ್ ಕಂಡೀಷನ್ ಯಾವ ತರ ಇತ್ತು ಅನ್ನೋದು ರೈತರ ಬಾಯಲ್ಲಿ ಕೇಳೋಣ. ಓಕೆ, 20 ದಿವಸದಿಂದ ಹೆಂಗಿತ್ರಿ ಇದು ನಿಮ್ದು ಪ್ಲಾಟ್? 20 ದಿವಸದಿಂದ ಹಿಂಗಿತ್ತು. ಹಾ, ಇಲ್ಲಿ ನೀವು ನೋಡಬಹುದು ರೈತರು 20 ದಿವಸದಿಂದ ಆಕ್ಚುಲಿ ಬೆಳೆ ಒಳಗೆ ಏನೂ ತಾಕತ್ತಿರ್ಲಿಲ್ಲ. ಒಂದೇದು ಕಬ್ಬು ಕೂಡ ಕಡಿಮೆ ಇತ್ತು, ಮರಿ ಸಂಖ್ಯೆನೇ ಇರ್ಲಿಲ್ಲ, ಆಮೇಲೆ ಕಬ್ಬು ಕೂಡ ಹಳದಿ ಇತ್ತಲ್ಲ. ಓಕೆ, ಹೇಳ್ರಿ ಯಾವ ತರ ಇತ್ತು ಮೊದಲು, ಆಮೇಲೆ ಮತ್ತೇನ್ ಸಮಸ್ಯೆ ಇತ್ರಿ? ಮೊದಲು ಮರಿ ಇಲ್ಲಾಗಿದ್ದು ಅಷ್ಟ, ಮರಿ ಕೂಡ ಇಲ್ಲಾಗಿದ್ದು. ಓಕೆ, ಆಮೇಲೆ ಓಕೆ, ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ನೋಡಿದ್ರಿ? ಯೂಟ್ಯೂಬ್ ನೋಡಿದ್ವಿ. ಓಕೆ, ನೀವು ನೋಡಬಹುದು. ವಿಶ್ವಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಜಸ್ಟ್ ಯೂಟ್ಯೂಬ್ ದಲ್ಲಿ ಇರ್ತಕ್ಕಂತ ಒಂದು ವಿಡಿಯೋ ಮುಖಾಂತರ ಇವರು ಕಾಲ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಅನ್ನ ತಗೊಂಡು ಯೂಸ್ ಮಾಡಿದಾರ. ಓಕೆ, 20 ದಿವಸದ ನಂತರ ಏನ್ ಬದಲಾವಣೆ ಆಗಿದೆ ಅನ್ನೋದು ಕೂಡ ನಾವು ನೋಡೋಣ. 20 ದಿವಸದ ನಂತರ ಏನೇನಾಯ್ತ್ರಿ? ನಂತರ ಫುಲ್ ಮರಿ ಹೊಡೆದೈತ್ರಿ. ಈಗ ಇಲ್ಲಿ ನೀವು ನೋಡಬಹುದು ಫುಲ್ ಮರಿ ಹೊಡೆದೈತಿ. ಹೈಟು 3 ಫೂಟ್ ಬಂದೈತ್ರಿ. 22 ದಿನದಾಗ 3 ಫೂಟ್ ಐತಿ ಸರ್. ಮರಿಗಳ ಸಂಖ್ಯೆ ನೋಡಬಹುದು, ಎಷ್ಟು ಮರಿಗಳ ಸಂಖ್ಯೆ ಅದ. ಅದೇ ರೀತಿ ಎಲೆ ಸೈಜ್ ಕೂಡ ನೋಡಬಹುದು. ನೀವು ಇಲ್ಲಿ ಎಲೆ ಸೈಜ್ ಆಗಿರಬಹುದು, ಜೊತೆಗೆ ಹೈಟ್ ಕೂಡ ನೋಡಬಹುದು. ಹೈಟ್ ಅಂತಂದ್ರೆ ಬರೀ 20 ದಿನದಲ್ಲಿ. ಓಕೆ, ಇಲ್ಲಿ ನೋಡಬಹುದು ನೀವು, ನಾನು ನಿಂತಿದ್ದೀನಿ ಅಂತಂದ್ರೆ ನನ್ಕಿಂತನೂ ಕೂಡ 5 ಫೂಟ್ಗಿಂತನೂ ಜಾಸ್ತಿ ಬಂದದ ಬರೀ 20 ದಿನದಲ್ಲಿ. ಓಕೆ, ಮತ್ತೇನೇನ್ ಬದಲಾವಣೆ ಆಗಿದೆ ಹೇಳ್ರಿ? ಕಲರ್ ಚೇಂಜ್ ಆಗೈತ್ರಿ ಫುಲ್. ಎಸ್, ಕಲರ್ ಕೂಡ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ರಿ. ಓಕೆ, ಮತ್ರಿ ಮತ್ತೇನೇನ್ ಚೇಂಜಸ್ ನಿಮ್ಗೆ ಅನ್ಸಿತ್ರಿ? 20 ದಿನದಾಗ ಈ ತರ ಬದಲಾವಣೆ ಆಗ್ಬೋದು ಅಂತ ಅನ್ಸಿತ್ತೇನ್ರಿ ನಿಮ್ಗೆ? ಬೇರೆ ಕಡೆ ಯೂಟ್ಯೂಬ್ ನೋಡೇನ್ರಿ. ಓಕೆ, ಹಾ, ಯೂಟ್ಯೂಬ್ ದಲ್ಲಿ ಆಲ್ರೆಡಿ ಬಂದಿರೋ ರಿಸಲ್ಟ್ ಗಳನ್ನ ನೋಡಿ ಒಂದು ವಿಶ್ವಾಸ ಇಟ್ಟು ತಗೊಂಡಿದ್ರು. ಅದೇ ತರ ಇಷ್ಟು ಫಾಸ್ಟ್ ರಿಸಲ್ಟ್ ನಿಮ್ಗೂ ಕೂಡ ಬಂದದ. ಹಾಗಾದ್ರೆ ಇನ್ ಮುಂದೆ ಕೂಡ ಇದನ್ನ ಯೂಸ್ ಮಾಡಕ್ ಇಷ್ಟಪಡ್ತೀರಿ? 2 ಎಕರೆ ಚಲೋ. ಓಕೆ, ಮತ್ 2 ಎಕರೆಗೆ ಇದೇ ಪ್ರಾಡಕ್ಟ್ ಅನ್ನ ಖಂಡಿತವಾಗಿ ಯೂಸ್ ಮಾಡ್ಬೇಕಂತ ಹೇಳ್ತಿದ್ರೆ. ಆಮೇಲೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ರೈತರಿಗೆ ತಗೊಂಡ್ ಮಾಡ್ರ ಚಲೋ ಅನುಕೂಲ ಆಗ್ತೈತಿ. ಅವ್ರಿಗೆ ಪಾಪ ಇಳುವರಿ ಹೆಚ್ಚು ಬರ್ತಂದ್ರ ಜರ ಆಸೆ ಇರ್ತೈತಿ ರೈತಗ. ಆಮೇಲೆ ಖರ್ಚು ಕೂಡ ಕಡಿಮೆ, ಇಳುವರಿ ಹೆಚ್ಚು ಬರ್ತದ. ಸರ್, ಗೊಬ್ಬರ ಏನು ಹಾಕಿದ್ರಿ ಪ್ಲಾಟ್ಗೆ? ಏನೂ ಹಾಕಿಲ್ರಿ. ಗೊಬ್ಬರ ಏನು ಹಾಕಿಲ್ಲ. ರಾಸಾಯನಿಕ ರಸಗೊಬ್ಬರ ಯಾವ್ದೇ ರೀತಿ ಯೂಸ್ ಮಾಡಿಲ್ಲ ಇವ್ರು. ಯೂಸ್ ಮಾಡಿಲ್ಲ. ಜಸ್ಟ್ ಓನ್ಲಿ ಒಂದೇ ಸಲ ಡ್ರಿಂಚಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ತರ ನೋಡಿ ಗಣಕಿ ಬರ್ಲಿಕ್ಕದ. ನೋಡಬಹುದು ಈ ಮರಿಗಳು ಸಂಖ್ಯೆ ನೋಡ್ರಿ. ಮೊದಲು ಏನು ಮರಿಗಳು ಇರಲಿಲ್ಲ, ಒಂದು ಮರಿ ಇತ್ತು ನೋಡ್ರಿ. ಇವು ಗಣಕಿಗಳು ಸ್ಟಾರ್ಟ್ ಆಗಿದಾವೆ ನೋಡ್ರಿ. ಕಬ್ಬಿನ ಸೈಜ್ ನೋಡ್ರಿ ಯಾವ ತರನಾಗಿ ಬಂದದ ನೋಡಬಹುದು ಇವೆಲ್ಲ. ರೈಟ್, ಮೊದಲು ಒಂದೇ ಕಬ್ಬು ಇತ್ತಲ್ಲ ಸರ್, ಒಂದೇ ಕಬ್ಬಿತ್ತು. ಸೊ ಈಗ ನೋಡ್ರಿ ಮರಿಗಳು ಎಷ್ಟು ಹೊಡಿತಾ ಇದಾವೆ ನೋಡ್ರಿ. ರೈಟ್, ಯಾವ ನಮ್ನಿ ಪ್ಲಾಟ್ ಬಂದದ ನೋಡ್ರಿ ಇದು. ಈಗ ನೋಡ್ರಿ ಇದು. ರೈಟ್, ಸೊ ಮೊದಲು ಏನೂ ಇರಲ್ಲ, ಒಂದೊಂದು ಕಬ್ಬಿತ್ತು. ಈಗ ನೋಡ್ರಿ ಎಲ್ಲ ಗಣಕಿಗಳು ಕೂಡ ಸ್ಟಾರ್ಟ್ ಆಗಿದಾವೆ. 20 ದಿನದೊಳಗಡೆ ಈ ತರ ಮಿರಾಕಲ್ ರಿಸಲ್ಟ್ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್. ಇದು ನೋಡ್ರಿ, ಇದು ಎಷ್ಟು ಎಕರೆ ಪ್ಲಾಟ್ ಸರ್? 1.5 ಎಕರೆ. ಇದು 1.5 ಎಕರೆ ಪ್ಲಾಟ್. ರೈಟ್, ನಮ್ ಒಂದೇ ಡೋಸ್ ಬರೇ ಒಂದ್ ಸಲ ಡ್ರಿಂಚಿಂಗ್ ಅಷ್ಟೇ ಮಾಡಿದಾರೆ, ಸ್ಪ್ರೇ ಕೂಡ ಮಾಡಿಲ್ಲ. ಈ ತರ 20 ದಿನ ಒಳಗಡೆ ಮಿರಾಕಲ್ ಚೇಂಜಸ್ ಈ ಪ್ಲಾಟ್ ಅಲ್ಲಿ ಆಗಿದೆ. ರೈಟ್, ಸೊ ಅದಾಗಿ ಎಲ್ಲಾ ರೈತರಿಗೆ ಹೇಳೋದು ಅಷ್ಟೇ ಅಂದ್ರೆ ಏನು, ಇವರು ಸರ್ ಯಾವ ತರನಾಗಿ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ವಿಶ್ವಾಸ ಇಟ್ಟು ಯೂಸ್ ಮಾಡಿದ್ದಾರೆ ಸರ್. ಮತ್ತ ಯೂಟ್ಯೂಬ್ ಒಳಗೆ ಬಹಳ ಜನ ವಿಡಿಯೋ ಹಾಕ್ತಾರ, ಮತ್ತ ನಿಮಗೆ ಇವರು ಸರಿಯಾಗಿ ಔಷಧ ಕೊಡ್ತಾರಿಲ್ಲ, ಸರಿಯಾಗಿ ರಿಸಲ್ಟ್ ಬರ್ತದಿಲ್ಲ ಅಂತ ಏನಾರೇ ಕನ್ಫ್ಯೂಷನ್ ಇರ್ಬೋದಲ್ಲ. ಬಿಟ್ಟ ನೋಡಿ ಧೈರ್ಯ ಮಾಡ್ತಾನೆ ಏನೋ ಗೊತ್ತಾಗೋದು. ಅದ್ರ ಮೊದಲು ನಾವು ಪೈಲ ಅದನ್ನ ಕರೆಸಿ ಕ್ವಾಟ್ರ ಕೊಡ್ತಾರ, ಕೊಡ್ಲಿಕ್ಕೆ ಇಲ್ಲ. ಜರ್ ಬಂದ್ ಕ್ವಾಟ್ರ ಬಿಡ್ಲಾಕೆ ಏನಾಗೋದೈತಿ. ಚೇಂಜ್ ಆತಂದ್ರ ಮನ್ಸಿಗೆ ಓಕೆ, ಈಗ ಹೆಂಗ ಅನಿಸ್ತದ್ರಿ ಇಷ್ಟು ಜಬರ್ದಸ್ತ್ ರಿಸಲ್ಟ್ ಬಂದ್ಮೇಲೆ? ಈಗೆಲ್ಲ ಮತ್ತೆ ದೌಡ್ ಹಚ್ಬೇಕು ಅನಿಸ್ತಾ ಚಲೋ ಆಗೈತಿ. ಹೌದ್ರಿ, ಮಳಿ ಒಂದ್ ಆಗತ್ರಲ್ಲ, ಜರ ಮಳಿ ಆತ ಪಟ್ಟಕ ಹಚ್ಚಿ ಕೊಟ್ಟಿ ಹೋದ್ರೆ ಕೆಲಸ ಆಗದ. ಮತ್ತೆ ನಮ್ಗೆ ಯಶಸ್ವಿ ಇದು ಔಷಧ ಮೇಲೆಲ್ಲ ವಿಶ್ವಾಸ ಬಂದದಿಲ್ರಿ ಈಗ? ರೈಟ್, ಸೊ ಇದೇ ತರ ತರನಾಗಿ ನೀವು ಔಷಧನ ಯೂಸ್ ಮಾಡ್ರಿ ಕಂಟಿನ್ಯೂಸ್ ಆಗಿ. ನಮ್ ಕಡೆಯಿಂದ ಎಲ್ಲಾ ತರದ ನಿಮ್ಗೆ ಗೈಡೆನ್ಸ್ ಸಿಗುತ್ತಾ. ನೆಕ್ಸ್ಟ್ ಇದು ಸ್ಪ್ರೇ ಕೂಡ ಮಾಡ್ಬೇಕು. ಈಗ ಸ್ಪ್ರೇ ಕೂಡ ಮಾಡ್ತಾ ಇದಾರ. ಹೈಟ್ ಬಂದ್ರೆ ಆಗೋದಿಲ್ರಿ ಮಾಡ್ಲಕ್ಕೆ. ರೈಟ್, ಸೊ ನಿಮ್ಗೆ ಖುಷಿ ಅದಲ್ರಿ ಇದ ರಿಸಲ್ಟ್ ದಿಂದ? ರೈಟ್, ಸೊ ಎಲ್ಲರೂ ರೈತ ಬಾಂಧವರಿಗೆ ಹೇಳೋದಂದ್ರೆ ಏನು, ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಒಂದ್ ಸಲ ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹೊಲದೊಳಗಡೆ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, 100% ರಿಸಲ್ಟ್ ಇರತಕ್ಕಂತ ನಮ್ ಪ್ರಾಡಕ್ಟ್ಸ್ ಗಳು ಅದಾವೆ. ಖರ್ಚು ಬಹಳ ಕಮ್ಮಿ ಅದ, ಇಳುವರಿ ಫಾಸ್ಟ್ ಬರ್ತದ. ಯಾರಿಗೆ ಕಬ್ಬಿನ ಬೆಳವಣಿಗೆ ಫಾಸ್ಟ್ ಬೇಕು, ಮರಿಗಳ ಸಂಖ್ಯೆ ಜಾಸ್ತಿ ಬೇಕು, ಕಬ್ಬಿನ ಸೈಜಿಂಗ್ ಜಾಸ್ತಿ ಬೇಕು. ಹಾ ಸರ್, ಹಾ ರೀ, ಈ ಬಾಳಿಗಳ ಹಿಂಗ್ ಒಟ್ಟ ಕಬ್ಬು ಬೆಳೆಸಿದ್ದಲ್ರಿ. ಹಾ ರೀ, ಇಷ್ಟು ಒಟ್ಟ ಇದು
ಕಬ್ಬ್ ಅಂದ್ರೆ ಬರ್ತಿದ್ವಿ ಹೈಟ ಬರ್ತಿದ್ದಿಲ್ಲ ಎಳ್ಳುತ್ತಿದ್ದಿಲ್ಲ ಸ್ಮೆಲ್ ಆಯ್ತು. ಬಟ್ ಈ ಸಲ ರೀ ಈ ಸಲ ಎಲ್ಲಾ ಒಂದೇ ಲೆವೆಲ್ ಬಂದ್ಬಿಟ್ಟ. ಮಿರಾಕಲ್ ರಿಸಲ್ಟ್. ಇದು ಒಟ್ಟ ಎಲ್ಲ ಒಂದು ಟ್ಯೂಬ್ ಲೆವೆಲ್ ಬಂದ್ಬಿಟ್ಟತಿ. ಅಂದ್ರೆ ಈ ಔಷಧಿ ಯೂಸ್ ಮಾಡೋಕ್ಕಿಂತ ಮೊದಲ ಕೆಲವೊಂದು ಭಾಗದೊಳಗೆ ಅಂದ್ರೆ ಏರಿಯಾದಾಗ ಕಬ್ಬು ಬರ್ತಿರ್ಲಿಲ್ಲ. ಇಲ್ಲ ಬರತ್ತೆ, ಇದು ಒಟ್ಟ ಬರೋದಿಲ್ಲ. ಬಟ್ ಈಗ ಈ ಔಷಧಿ ಯೂಸ್ ಮಾಡಿದ ಬಳಿಕ ಎಲ್ಲಿ ಬರ್ತಿರ್ಲಿಲ್ಲ ಅಲ್ಲಿ ಕೂಡ ಬಂದೈತಿ, ಒಂದು ಟ್ಯೂಬ್ ಲೆವೆಲ್ ಬಂದೈತಿ. ರೈಟ್. ಸೊ ಈ ತರ ರಿಸಲ್ಟ್ ಅದ. ಸೊ ಎಲ್ಲರೂ ರೈತರಿಗೆ ಹೇಳೋದಂದ್ರೆ ಏನು, ಖರ್ಚು ಕಮ್ಮಿ ಆಗ್ಬೇಕು, ಇಳುವರಿ ಜಾಸ್ತಿ ಬರಬೇಕಾದ್ರೆ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್, ರೈಟ್, ಇದು ಪ್ರತಿಯೊಂದು ಭಾಗದೊಳಗೆ ಪ್ರಾಡಕ್ಟ್ ಸಿಗ್ತಾವ. ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. ರೈಟ್, ನಿಮ್ಗೆ ಯಾವ ಭಾಗದೊಳಗೆ ಇದ್ರೂ ಕೂಡ ಕರ್ನಾಟಕದೊಳಗಡೆ ಆ ಭಾಗದೊಳಗಡೆ ನಿಮಗೆ ಔಷಧಗಳು ಅವೈಲೇಬಲ್ ಆಗತ್ತಾ. ಸೊ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿವಾ ಕಿಸಾನ್.